ಹಲೋ ಆತ್ಮೀಯರೇ, ನಮಸ್ಕಾರ. ಮೋಕ್ಷ ಮೀಡಿಯಾಕ್ಕೆ ತಮಗೆ ಸ್ವಾಗತ. ನಾನು ಮೋಕ್ಷ ಹಿರೇಮಠ್. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಕಾವ್ಯ ತನ್ನದೇ ಆದ ಕಾಣಿಕೆಯನ್ನು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿದೆ. ಬರೀ ಕಾವ್ಯ ಅಷ್ಟೇ ಅಲ್ಲ, ವಿಮರ್ಶೆಯ ಲಾಕ್ಷಣಿಕ ಲಕ್ಷಣಗಳನ್ನು ಕೂಡ ಅದು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿದೆ. ಲಿಪಿಯ ಪ್ರಾರಂಭದಿಂದ ಕನ್ನಡ ಸಾಹಿತ್ಯದ ಕಾವ್ಯವನ್ನು, ಲಾಕ್ಷಣಿಕ ಗ್ರಂಥಗಳನ್ನು ದಾಖಲಿಸುವ ಪರಿಪಾಠ ಪ್ರಾರಂಭವಾಯಿತು. ಅದಕ್ಕಿಂತ ಮೊದಲು ಆ ಕಾವ್ಯ ಬಾಯಿಂದ ಬಾಯಿಗೆ, ಸಮುದಾಯದಿಂದ ಜನ ಸಮುದಾಯದವರೆಗೆ ಹಬ್ಬುತ್ತಿತ್ತು. ಹಾಗೆ ಬಾಯಿಂದ ಬಾಯಿಗೆ, ಸಮುದಾಯದಿಂದ ಸಮುದಾಯಕ್ಕೆ ಹಬ್ಬಿರ್ತಕ್ಕಂಥ, ಮುಂದುವರೆದಿರ್ತಕ್ಕಂಥ ಕಾವ್ಯಾಂಶಗಳನ್ನು ಲಿಪಿಯ ಬೆಳವಣಿಗೆ ಆದ ಮೇಲೆ ಆ ಲಿಪಿಯಲ್ಲಿ ದಾಖಲಿಸಲಾಯಿತು. ಹೀಗೆ ದಾಖಲಿಸಿದ ಅನೇಕ ಸಾಹಿತ್ಯಗಳಲ್ಲಿ ಕನ್ನಡ ಸಾಹಿತ್ಯ ಮೊದಲಿಗ ಆಗಬಹುದು. ಹೀಗಾಗಿ ಕನ್ನಡ ಸಾಹಿತ್ಯಕ್ಕೆ ತನ್ನದೇ ಆದ ಒಂದು ಮೆರಗು ಮತ್ತು ಭವ್ಯತೆ ಇದೆ ಅಂತೇಳಿ ನಾವು ಘಂಟಾಘೋಷವಾಗಿ ಹೇಳಬಹುದು. ಕನ್ನಡ ಸಾಹಿತ್ಯದಲ್ಲಿ ಅನೇಕ ಕವಿಗಳು, ಲಾಕ್ಷಣಿಕರು ಆಗಿ ಹೋಗಿದ್ದಾರೆ, ಆಗುತ್ತಿದ್ದಾರೆ. ಅದು ಈಗಲೂ ಕೂಡ ಮುಂದುವರೆದಿದೆ. ಅವರೆಲ್ಲರೂ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿ ಹೃದಯವನ್ನು ಮಾನವೀಯತೆಗೆ ತಿಳಿಸಿರಲಿಕ್ಕೆ ಸಾಕಷ್ಟು ಪ್ರಯತ್ನ ಪಡುತ್ತಿದ್ದಾರೆ, ಶ್ರಮ ಪಟ್ಟಿದ್ದಾರೆ. ಆ ಶ್ರಮದಲ್ಲಿ ವಿಜಯವನ್ನು ಕೂಡ ಪಡೆದಿದ್ದಾರೆ ಅಂತೇಳಿ ಹೇಳಬಹುದು. ಹೀಗೆ ಅನೇಕ ಕವಿಗಳು, ಲಾಕ್ಷಣಿಕರು ಕನ್ನಡ ಸಾಹಿತ್ಯ ಚರಿತ್ರೆಗೆ ತಮ್ಮದೇ ಆದ ಸಾಹಿತ್ಯ ಪ್ರಕಾರಗಳನ್ನು ಸೃಜಿಸಿ ಕನ್ನಡ ಸಾಹಿತ್ಯ ಸಂವಾದವನ್ನು ಮುಂದುವರಿಸಿಕೊಂಡು ಅನುಸಂಧಾನವನ್ನು ಮಾಡುತ್ತಾ ಬೇರೆ ಭಾಷೆಗಳಿಗೆ ಎದುರಾಗಿ ಕನ್ನಡತನವನ್ನು ಮೆರೆದಿದ್ದಾರೆ ಎನ್ನುವುದನ್ನು ನಾವು ಕನ್ನಡದ ಇತಿಹಾಸ, ಸಾಹಿತ್ಯ ಚರಿತ್ರೆಯಲ್ಲಿ ಕಂಡುಕೊಳ್ಳಬಹುದು. ಈ ಹಿನ್ನೆಲೆಯಲ್ಲಿ ನೋಡಿದಾಗ ನಮಗೆ ಅನೇಕ ಕವಿಗಳು ಸಿಗುತ್ತಾರೆ. ಆದರೆ ನಾನು ಇಲ್ಲಿ ಇವತ್ತು ಹೇಳ್ತಾ ಇರುವುದು ನಾಗಚಂದ್ರ ಕವಿಯ ಬಗ್ಗೆ. ನಾಗಚಂದ್ರ ಕವಿ 11ನೇ ಶತಮಾನದ ಉತ್ತರಾರ್ಧದಲ್ಲಿ ಮತ್ತು 12ನೇ ಶತಮಾನದ ಆದಿಭಾಗದಲ್ಲಿದ್ದಾನೆಂದು ಹೇಳ್ತಾರೆ. ನಾಗಚಂದ್ರ ಕವಿ ಬಿಜಾಪುರದವನೆಂದು ಕೂಡ ಹೇಳ್ತಾರೆ. ಮತ್ತು ನಾಗಚಂದ್ರ ಕವಿಯನ್ನು ಅಭಿನವ ಪಂಪ ಎಂದು ಕೂಡ ಕರೆಯುತ್ತಾರೆ. ನಾಗಚಂದ್ರ ಕವಿ ಜನಮತಾವಲಂಬಿಯಾಗಿದ್ದನು. ಅವನು ಧರ್ಮವನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದನು. ಹೇಗೆ ಧರ್ಮಕ್ಕೆ ಕಟಿಬದ್ಧನಾಗಿದ್ದನೋ ಅದೇ ರೀತಿ ಕಾವ್ಯ ಧರ್ಮಕ್ಕೂ ಕೂಡ ಅವನು ಅಂಟಿಕೊಂಡಿದ್ದ. ತನ್ನ ಧರ್ಮವೇ ಮೂಲವಾದರೂ ಕೂಡ ಅದೇ ಧರ್ಮಕ್ಕೆ ಅಥವಾ ಬೇರೆಯವರ ಧರ್ಮಕ್ಕೆ ಯಾವುದೇ ರೀತಿಯಿಂದ ತೊಂದರೆಯನ್ನು ಕೊಡಲಾರೆ ಒಂದು ಥರ ಸಂವಿಧಾನಬದ್ಧವಾದ ಕಥಾನಿರೂಪಣೆಯನ್ನು ತನ್ನ ಕಾವ್ಯಗಳಲ್ಲಿ ಅವನು ಮಾಡಿದ್ದಾನೆ. ಹೀಗಾಗಿ ನಾಗಚಂದ್ರ ಕವಿ ಜನರ ಕವಿಯಾಗುತ್ತಾನೆ, ಜನ ಸಮುದಾಯದ ಕವಿಯಾಗುತ್ತಾನೆ, ಹೃದಯಗಳನ್ನು ಬೆಳೆಸತಕ್ಕಂಥ ಕವಿಯಾಗುತ್ತಾನೆ. ಅವನ ಕಾವ್ಯದಲ್ಲಿ ದ್ವೇಷ, ದೂರದ ಮಾತು, ಕಾವ್ಯ ಪ್ರಕಾರ ಬಹಳ ಮುಖ್ಯ ಆಗುತ್ತೆ. ಕಾವ್ಯ ಶೈಲಿ ಮುಖ್ಯ ಆಗುತ್ತೆ. ಆ ಕಾವ್ಯ ಹೇಗೆ ಜನರ ಮನಸ್ಸನ್ನು, ಹೃದಯವನ್ನು ಎಳೆಯುತ್ತಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನಾಗಚಂದ್ರ ಕವಿಯ ಬಗ್ಗೆ ಹೆಚ್ಚಿನ ಜೀವನ ಚರಿತ್ರೆ ನಮಗೆ ಗೊತ್ತಾಗಲ್ಲ. ಅದು ಸಾಮಾನ್ಯವಾಗಿ ಪ್ರತಿಯೊಬ್ಬ ಕವಿಯ ವಿಷಯದಲ್ಲಿ ಕೂಡ, ವಚನಕಾರರ ಜೀವನದಲ್ಲಿ ಕೂಡ ಇದೇ ಆಗುತ್ತೆ. ಯಾಕಂದರೆ ಎಷ್ಟೋ ಕವಿಗಳು, ವಚನಕಾರರು ತಮ್ಮ ಜೀವನ ಇತಿಹಾಸವನ್ನು ಹೇಳುವುದಿಲ್ಲ, ಕೆಲವಾರು ಅಂಶಗಳನ್ನು ಮಾತ್ರ ಹೇಳಿರ್ತಾರೆ. ಅವರು ತಮ್ಮ ಕಾವ್ಯದಲ್ಲಿ ಉಪಯೋಗ ಮಾಡಿರ್ತಕ್ಕಂಥ ಕಾವ್ಯನಾಮ ಇದೆಯಲ್ಲ, ಅದು ಬಹಳ ಪ್ರಮುಖವಾಗುತ್ತೆ. ಆ ಕಾವ್ಯನಾಮ ಅಭಿನವ ಪಂಪ.
ನಾಗಚಂದ್ರ ಅಂತ ಹೇಳ್ಬೋದು. ಪಂಪನ ಪರಿಣಾಮವನ್ನು ನಾಗಚಂದ್ರ ಕವಿಯ ಮೇಲೆ ನಾವು ಕಾಣಬಹುದು. ನಾಗಚಂದ್ರ, ಅಭಿನವ ಪಂಪ ನಾಗಚಂದ್ರ ರಚಿಸಿರ್ತಕ್ಕಂಥದ್ದು ಎರಡೇ ಕಾವ್ಯಗಳು. ಒಂದು ಮಲ್ಲಿನಾಥ ಪುರಾಣ, ಮತ್ತೊಂದು ರಾಮಚಂದ್ರ ಚರಿತ ಪುರಾಣ. ಈ ಎರಡೂ ಕಾವ್ಯಗಳಲ್ಲಿ ಅವನು ಜನರ ಮನದಲ್ಲಿ, ಓದುಗರ ಮನದಲ್ಲಿ ನೆಲೆ ನಿಂತಿದ್ದಾನೆ. ಎಷ್ಟೋ ಕಾವ್ಯಗಳನ್ನು ರಚಿಸೋಕ್ಕಿಂತ ಎರಡೇ ಕಾವ್ಯಗಳಲ್ಲಿ ಅವನು ತನ್ನ ಕಾವ್ಯಶಕ್ತಿಯನ್ನು ಎತ್ತಿ ತೋರಿಸಿ ಕನ್ನಡ ಸಾಹಿತ್ಯ ಚರಿತ್ರೆಗೆ ತನ್ನದೇ ಆದ ಕಾಣಿಕೆಯನ್ನು ಕೊಟ್ಟಿದ್ದಾನೆ. ಮಲ್ಲಿನಾಥ ಪುರಾಣ ಅವನ ಮೊದಲನೆಯ ಕಾವ್ಯ ಆಗಿರ್ಬೋದು ಅಂತೇಳಿ ಹೇಳ್ತಾ ಇದ್ದಾರೆ. ಮಲ್ಲಿನಾಥ 19ನೆಯ ಜೈನ ಧರ್ಮದಲ್ಲಿ 19ನೆಯ ತೀರ್ಥಂಕರ. ಆ 19ನೆಯ ತೀರ್ಥಂಕರನ ಮಲ್ಲಿನಾಥನ ವರ್ಣನೆಯನ್ನು ಅವನು ತನ್ನ ಮಲ್ಲಿನಾಥ ಪುರಾಣದಲ್ಲಿ ಹೇಳಿದ್ದಾನೆ. ಮಲ್ಲಿನಾಥ ಪುರಾಣವಾಗಲಿ, ರಾಮಚಂದ್ರ ಚರಿತ ಪುರಾಣವಾಗಲಿ ಪೌರಾಣಿಕ ಅಂಶಗಳು, ಪೌರಾಣಿಕ ವ್ಯಕ್ತಿಗಳು. ಅವು ಧರ್ಮವನ್ನು ಅವಲಂಬಿಸಿರ್ತಕ್ಕಂಥ ಪೌರಾಣಿಕ ವ್ಯಕ್ತಿಗಳು. ಹೀಗಾಗಿ ನಾಗಚಂದ್ರನಿಗೆ ತನ್ನದಾದ ಒಂದು ಇತಿಮಿತಿ ಇದೆ. ಯಾಕಂದರೆ ಆ ಧರ್ಮದ ಚೌಕಟ್ಟಿನೊಳಗೆ ಅವರನ್ನು ನೋಡಬೇಕಾಗ್ತದೆ. ಆ ಧರ್ಮವನ್ನು ಬಿಟ್ಟು ಬೇರೆ ಕಡೆ ಹೋದಾಗ ಬೇರೆ ರೀತಿಯ ಸಮಸ್ಯೆಗಳನ್ನು ಅವನು ಎದುರಿಸಬೇಕಾಗ್ತದೆ, ಅಥವಾ ಯಾರಾದರೂ ಎದುರಿಸಬೇಕಾಗುತ್ತೆ. ಹೀಗಾಗಿ ಕೆಲವಾರು ರಾಜಿ ಸಂಧಾನಗಳೊಂದಿಗೆ ಅವನು ಮಲ್ಲಿನಾಥನ ಜೀವನಾಂಶವನ್ನು, ಮಲ್ಲಿನಾಥನ ಜೀವನ ಚರಿತ್ರೆಯನ್ನು ಕಟ್ಟಿಕೊಡ್ತಾನೆ. ಅವನ ಜೀವನ ಚರಿತ್ರೆ ಭಾಳ ಏನಿಲ್ಲ, ಆದರೆ ಆ ಮಲ್ಲಿನಾಥನ ವರ್ಣನೆ ಏನಿದೆಯಲ್ಲ ಅದಕ್ಕೆ ಬಹಳ ಮಹತ್ವವನ್ನು ಕೊಡ್ತಾ ಇದ್ದಾನೆ. ಹೀಗಾಗಿ ಮಲ್ಲಿನಾಥ ಪುರಾಣದಲ್ಲಿ ಮಲ್ಲಿನಾಥನ ವರ್ಣನೆಗೆ ಹೊರತು ಜೀವನ ಇತಿಹಾಸ ಭಾಳ ಕಡಿಮೆ ಅಂತ ಹೇಳ್ಬೋದು. ಈ ಮಾತು ನಾಗಚಂದ್ರ ಕವಿಯು ಕೂಡ ಅನ್ವಯಿಸುತ್ತೆ. ಯಾಕಂದರೆ ನಾಗಚಂದ್ರ ಕವಿಯನ್ನು ಬಿಜಾಪುರದವರು ಅಂತ ಹೇಳಿಬಿಡ್ಬೋದು, ಬಿಜಾಪುರದವರಂತೆ ಕಂಠಾರವಶ್ಯವಾಗಿ ಹೇಳಬೇಕಾಗತ್ತೆ. ಯಾಕಂದರೆ ಅವನು ಚಾಲುಕ್ಯ ಚಕ್ರವರ್ತಿ ಸೋಮೇಶ್ವರನ ಆಸ್ಥಾನದಲ್ಲಿದ್ದ ಅಂತೆ. ಹೀಗಾಗಿ ಅವನು ಬಿಜಾಪುರದವನೇ ಆಗಿರಬೇಕು. ಆ ಬಿಜಾಪುರವನ್ನು ಈಗ ವಿಜಯಪುರ ಅಂತೇಳಿ ಹೆಸರಿಸ್ತಾರೆ, ವಿಜಯಪುರ ಅಂತೇಳಿ ಕರೀತಾರೆ. ಆ ವಿಜಯಪುರಕ್ಕೆ ಸಂಬಂಧಪಟ್ಟವನು ಅಂತೇಳಿ ಎಲ್ಲರ ವಿದ್ವಾಂಸರ ಅಭಿಪ್ರಾಯ. ಮಲ್ಲಿನಾಥ ಪುರಾಣದ ವರ್ಣನೆ ವೈಭವಿತವಾಗಿದ್ದು ಮಲ್ಲಿನಾಥನಿಗೆ ಯಾವುದೇ ಚ್ಯುತಿ ಬಾರದೆ ಅವನು ವರ್ಣನೆಯನ್ನು ಮಾಡಿದ್ದಾರೆ. ಹೀಗಾಗಿ ಅವನು ಆ ಮಲ್ಲಿನಾಥ ಪುರಾಣಕ್ಕೆ ಧರ್ಮದ ಕಟ್ಟಿನೊಂದಿಗೆ ಕಾವ್ಯ ಧರ್ಮವನ್ನು ಕೂಡ ಅವನು ಪ್ರಕಟಪಡಿಸಿದ್ದಾನೆ. ಆದ ಕಾರಣ ಆ ಮಲ್ಲಿನಾಥ ಪುರಾಣ ಜನರ ಮನದಲ್ಲಿ ಅಚ್ಚಳಿಯದೇ ಉಳಿದಿದೆ. ಇನ್ನೊಂದು ಕಾವ್ಯ ರಾಮಚಂದ್ರ ಚರಿತ ಪುರಾಣ. ಈ ರಾಮಚಂದ್ರ ಚರಿತ ಪುರಾಣ ವೈದಿಕ ರಾಮಾಯಣದಕ್ಕಿಂತ ಬೇರೆ ನೆಲೆಯಲ್ಲಿ ರಾಮಾಯಣವನ್ನು ದೃಷ್ಟಿಸುತ್ತದೆ, ನೋಡುತ್ತದೆ. ಅಭಿನವ ಪಂಪ ನಾಗಚಂದ್ರ ಈ ರಾಮಚಂದ್ರ ಪುರಾಣ ಬರೀಬೇಕಾದರೆ ಯುಗೋತ್ತರ ಅಂದರೆ ಕ್ರಿಸ್ತ ಶಕದ 1ನೇ ಶತಮಾನದಲ್ಲಿದ್ದಂಥ ವಿಮಲಸೂರಿಯ ಪ್ರಾಕೃತ ಭಾಷೆಯಲ್ಲಿರ್ತಕ್ಕಂಥ ಹಿಮಚರಿತೆ ಮತ್ತು ಕ್ರಿಸ್ತ ಶಕ 2ನೇ ಶತಮಾನದಲ್ಲಿ ಅಂದರೆ ಯುಗೋತ್ತರ 2ನೇ ಶತಮಾನದಲ್ಲಿದ್ದ ರವಿಶೇಷಣನ ಪದ್ಮಪುರಾಣಗಳು ಮೂಲ ಆಕರ ಗ್ರಂಥಗಳಾಗಿವೆ ಅಂತ ಹೇಳ್ತಾರೆ. ಆದರೆ ಅವನು ಹೆಚ್ಚಿಗೆ ಅನುಸರಿಸಿದ್ದು ಈ ವಿಮಲಸೂರಿಯ ಪ್ರಾಕೃತ ಭಾಷೆಯಲ್ಲಿರುವ ಹಿಮಚರಿತೆ. ಹೀಗಾಗಿ ಅಲ್ಲಿರ್ತಕ್ಕಂಥ ಅನೇಕ ಅಂಶಗಳನ್ನು ಕೂಡ ನಾವು ಈ ರಾಮಚಂದ್ರ ಚರಿತ ಪುರಾಣದಲ್ಲಿ ಕಾಣಬಹುದು. ರಾಮಚಂದ್ರ ಚರಿತ ಪುರಾಣ ಇದು ಮೊಟ್ಟ ಮೊದಲನೆಯ ಜೈನ ರಾಮಾಯಣ ಅಂತ ಕೂಡ ಹೇಳ್ತಾರೆ. ಯಾಕಂದರೆ ರಾಮಾಯಣವನ್ನು ಬೇರೆ ದೃಷ್ಟಿಯಿಂದ ನೋಡಿ ಅದಕ್ಕೆ ಬೇರೆ ರೂಪ ಕೊಟ್ಟು ಅದನ್ನು ಅದ್ವಿತೀಯ ಮಹಾಕಾವ್ಯವಾಗಿ ರೂಪಿಸ್ತಕ್ಕಂಥ ರಚಿಸಿದಲ್ಲ. ಆ ಹಿನ್ನೆಲೆಯಲ್ಲಿ ಇದು ಜೈನ ರಾಮಾಯಣದ ಮೊದಲ ಕೃತಿ ಅಂತ ಹೇಳ್ತಾರೆ. ಈ ಜೈನ ರಾಮಾಯಣದಲ್ಲಿ ಅನೇಕ ವ್ಯಕ್ತಿಗಳು ಬರ್ತಾರೆ. ರಾಮಾಯಣ ಆಗಲಿ ಮಹಾಭಾರತವಾಗಲಿ ಅನೇಕ ವ್ಯಕ್ತಿಗಳು ಬರ್ತಾರೆ. ಯಾವ ರೀತಿ ಮಹಾಭಾರತವನ್ನು ವಿಕ್ರಮಾರ್ಜುನ ವಿಜಯದಲ್ಲಿ ಪಂಪ ಬಿಂಬಿಸಿದ್ದಾನೋ, ಚಿತ್ರಿಸಿದ್ದಾನೋ ಅದೇ ರೀತಿಯಾಗಿ
ನಾಗಚಂದ್ರ ಕವಿ ರಾಮಾಯಣವನ್ನು ಈ ರಾಮಚಂದ್ರ ಚರಿತ ಪುರಾಣದಲ್ಲಿ ವ್ಯಕ್ತಪಡಿಸಿದ್ದಾನೆ, ಬಿಂಬಿಸಿದ್ದಾನೆ. ಈ ನಾಗಚಂದ್ರ ಕವಿ ಚಾಲುಕ್ಯ ಚಕ್ರವರ್ತಿ ಸೋಮೇಶ್ವರನ ಆಸ್ಥಾನದಲ್ಲಿದ್ದಲ್ಲ, ಹೀಗಾಗಿ ಆ ಸೋಮೇಶ್ವರನ ಹೊಗಳಿಕೆಯನ್ನು ಕೂಡ ಮಾಡಿದ್ದಾನಂತ ಹೇಳ್ತಾರೆ. ಇದ್ರೂ ಇರ್ಬೋದು. ಹಳೆಗನ್ನಡದಲ್ಲಿರುವುದರಿಂದ, ಹಳೆಗನ್ನಡ ಮತ್ತು ನಡುಗನ್ನಡ ನಡುವೆ ಇರುವುದರಿಂದ ಆ ಪೂರ್ತಿ ಕಾವ್ಯವನ್ನು ಓದುವುದು ಕಷ್ಟ ಆಗುತ್ತೆ. ಆದರೆ ಅಲ್ಲಿರ್ತಕ್ಕಂಥ ಕೆಲವು ಅಂಶಗಳನ್ನು ನೋಡಿದರೆ ಅದು ಮಾತು ಸತ್ಯ ಕೂಡ ಆಗುತ್ತೆ. ರಾಮಚಂದ್ರ ಚರಿತ ಪುರಾಣಕ್ಕೆ ಬಂದಾಗ ವಿಮಲಸೂರಿಯ ಪ್ರಾಕೃತ ಭಾಷೆಯಲ್ಲಿರ್ತಕ್ಕಂಥ ಪ್ರೇಮಚರಿತ್ರೆಯನ್ನು ಅವನು ಮೂಲ ಆಕಾರವನ್ನಾಗಿ ಮಾಡ್ತಾನೆ. ಆ ಮೂಲ ಆಕಾರದಲ್ಲಿ ಅನೇಕ ವಿಶಿಷ್ಟತೆಗಳನ್ನು, ವಿಭಿನ್ನತೆಗಳನ್ನು ಅವನು ಜೋಡಿಸಿಕೊಳ್ತಾನೆ, ಅನ್ವಯಿಸ್ತಾನೆ. ವೈದಿಕ ರಾಮಾಯಣವೇ ಬೇರೆ, ಜೈನ ರಾಮಾಯಣವೇ ಬೇರೆ, ವಾಲ್ಮೀಕಿಯ ರಾಮಾಯಣವೇ ಬೇರೆ, ಅಭಿನವ ಪಂಪ ನಾಗಚಂದ್ರನ ರಾಮಚರಿತ ಪುರಾಣವೇ ಬೇರೆ. ಏಕೆಂದರೆ ಆ ವಾಲ್ಮೀಕಿ ರಾಮಾಯಣದಲ್ಲಿರ್ತಕ್ಕಂಥ ಅನೇಕ ಅಂಶಗಳಿಗೆ ಬೇರೆಯಾದ ಘಟನೆಗಳನ್ನು ನಾಗಚಂದ್ರ ಕವಿ ತನ್ನ ರಾಮಚಂದ್ರ ಚರಿತ ಪುರಾಣದಲ್ಲಿ ಅಳವಡಿಸಿಕೊಳ್ತಾರೆ. ಅಲ್ಲಿ ರಾವಣ ದ್ವಾರಪಾಲಕನಾಗಿರ್ತಾನೆ, ವಿಷ್ಣುವಿನ ದ್ವಾರಪಾಲಕನಾಗಿರ್ತಾನೆ. ಆದರೆ ಇಲ್ಲಿ ಅವನು ದ್ವಾರಪಾಲಕನಲ್ಲ. ಅಲ್ಲಿ ರಾಮ ಇರ್ತಾನೆ, ಆದರೆ ಇಲ್ಲಿ ಬಲದೇವ ಇರ್ತಾನೆ. ಬಲದೇವನ ತಮ್ಮ ವಾಸುದೇವ ಇರ್ತಾನೆ. ಅಲ್ಲಿ ರಾವಣ 10 ತಲೆಗಳನ್ನು ಹೊಂದಿರ್ತಾನೆ, ಆದರೆ ಇಲ್ಲಿ ರಾವಣ 10 ತಲೆಗಳನ್ನು ಹೊಂದಿರೋದಲ್ಲ. ಆ ರಾವಣ ಕನ್ನಡಿಯಲ್ಲಿ 10 ಶಿರಗಳನ್ನು ತೋರಿಸ್ತಾನೆ. ಹೀಗಾಗಿ ಅವನನ್ನು ದಶಶಿರ ಅಂತೇಳಿ ಬಿಂಬಿಸ್ತಾರೆ. ಅಂದರೆ ಕನ್ನಡಿಯಲ್ಲಿ 10 ಶಿರಗಳನ್ನು ಪ್ರತಿಬಿಂಬಿಸ್ತಕ್ಕಂಥ ಒಂದು ವಿದ್ಯೆ ಅವನಿಗೆ ಗೊತ್ತಿತ್ತು. ಆದ ಕಾರಣ ಅವನನ್ನು ದಶಶಿರ ಅಂತೇಳಿ ಕರೀತಾರೆ. ಹೊತ್ತು ಅವನಿಗೆ ನಿಜವಾಗಲೂ 10 ತಲೆಗಳಿರುವುದಿಲ್ಲ ಅನ್ನೋ ಮಾತನ್ನು ನಾಗಚಂದ್ರ ಹೇಳ್ತಾನೆ. ಇಲ್ಲಿ ಮಂಥರೆ ಇಲ್ಲ. ಕುವೆಂಪುವರ ರಾಮಾಯಣ ದರ್ಶನದಲ್ಲಿ ಮಂಥರೆ ರಾಮಾಯಣ ಆಗಲಿಕ್ಕೆ ಪ್ರಮುಖ ವ್ಯಕ್ತಿ ಆಗ್ತಾಳೆ. ಆದರೆ ಇಲ್ಲಿ ಮಂಥರೆಯ ಪಾತ್ರವೇ ಇಲ್ಲ. ರಾವಣ ಒಳ್ಳೆಯ ವ್ಯಕ್ತಿ ಅಷ್ಟೇ ಅಲ್ಲ, ರಾವಣ ಈ ಜೈನರ 63 ಪುರಾತನರಿದ್ದಾರಲ್ಲ, 63 ಪುರಾತನರು ಒಬ್ಬರು ಅಂತಕ್ಕಂಥ ಒಂದು ಪರಿಗಣನೆ ಕೂಡ ಅವನು ಸೂಚಿಸ್ತಾನೆ. ವಾಲ್ಮೀಕಿ ರಾಮಾಯಣದಲ್ಲಿ ರಾವಣನನ್ನು ರಾಮ ವಧಿಸ್ತಾನೆ, ಹತ್ಯೆಗೈತಾನೆ. ಆದರೆ ಇಲ್ಲಿ ರಾವಣನ ಕೊಲೆಯಾಗುವುದಿಲ್ಲ. ಹನುಮಂತ, ಸುಗ್ರೀವ, ವಾಲಿ ಇವೆಲ್ಲ ಕಪಿಗಳಲ್ಲ. ಆದರೆ ಕಪಿಯ ಸಂಕೇತವನ್ನು ಹೊಂದಿರತಕ್ಕಂಥ ಕಪಿಧ್ವಜಗಳು, ಅಂದರೆ ತಮ್ಮ ಒಂದು ಧ್ವಜ ಇರ್ತಲ್ಲ, ಆ ಧ್ವಜದಲ್ಲಿ ಕಪಿ ಚಿತ್ರವನ್ನು ಅಳವಡಿಸಿಕೊಂಡಿದ್ದಾರಂತೆ. ಆದ ಕಾರಣ ಅವರನ್ನು ಕಪಿಗಳು ಅಂತೇಳಿ ಕರೆದುಬಿಟ್ರು. ಆದರೆ ನಿಜವಾದ ಜೀವನದಲ್ಲಿ ಅವರು ಕಪಿಗಳಲ್ಲ, ಕಪಿಧ್ವಜವನ್ನು ಅಳವಡಿಸಿಕೊಂಡವರು ಅಂತ ಹೇಳ್ತಾನೆ. ಹನುಮಂತ ರಾವಣನ ಸಂಬಂಧಿ ಅಂತ ಕೂಡ ಹೇಳ್ತಾನೆ. ಹನುಮಂತನಿಗೆ ಮದುವೆಯಾಗಿತ್ತು ಅಂತ ಕೂಡ ಹೇಳ್ತಾನೆ. ಲಕ್ಷ್ಮಣನಿಗೆ ಅನೇಕ ಹೆಂಡಂದಿದ್ರು ಅಂತಲೂ ಹೇಳ್ತಾನೆ. ಅಂದರೆ ವಾಸುದೇವನಿಗೆ ಅನೇಕ ಹೆಂಡಂದಿದ್ರು ಅಂತಲೂ ಹೇಳ್ತಾನೆ. ಹೀಗೆ ಈ ವಾಲ್ಮೀಕಿ ರಾಮಾಯಣದಲ್ಲಿ ಬರ್ತಕ್ಕಂಥ ಸನ್ನಿವೇಶಗಳಿಗೂ ಅಭಿನವ ಪಂಪ ನಾಗಚಂದ್ರ ವರ್ಣಿಸಿರ್ತಕ್ಕಂಥ ಸನ್ನಿವೇಶಗಳಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಅಷ್ಟೇ ಅಲ್ಲ, ರಾವಣನಿಗೆ ಅನೇಕ ವಿದ್ಯೆಗಳು ಗೊತ್ತಿತ್ತು. ರಾವಣ ರಾಕ್ಷಸನಲ್ಲ, ಅವನೊಬ್ಬ ಕೇಚರ, ಅಂದರೆ ಮಾಂತ್ರಿಕ ವಿದ್ಯೆಯನ್ನು ಬರತಕ್ಕಂಥ ವ್ಯಕ್ತಿ. ಅವನಿಗೆ ಅವಲೋಕನಿ ವಿದ್ಯೆ ಗೊತ್ತಿತ್ತು. ಅವಲೋಕನಿ ವಿದ್ಯೆ ಅಂತಂದರೆ ಈ ಭೂತ, ವರ್ತಮಾನ ಮತ್ತು ಭವಿಷ್ಯತ್ತಿನಲ್ಲಿ ನಡೀತಕ್ಕಂಥ ಘಟನೆಗಳನ್ನು ತಿಳ್ಕೊಳ್ಳುವ ಒಂದು ಶಕ್ತಿ, ತಿಳ್ಕೊಳ್ಳುವ ಒಂದು ಕೌಶಲ್ಯ, ಒಂದು ತೆರನಾದ ವಿದ್ಯೆ. ಆ ವಿದ್ಯೆ ರಾವಣನಿಗೆ ಗೊತ್ತಿತ್ತು. ಹೀಗಾಗಿ ಅವನು ಆ ವಿದ್ಯೆಯನ್ನು ಕರಗಣ ಮಾಡಿಕೊಂಡು ಆ ವಿದ್ಯೆಯ ಮೂಲಕ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದ ಅಂತಲೂ ಹೇಳ್ತಾರೆ. ಹೀಗೆ ರಾಮಚಂದ್ರ ಚರಿತ ಪುರಾಣದಲ್ಲಿ ಅನೇಕ ಅಂಶಗಳು ಸ್ಥಾನಪಲ್ಲಟಗೊಂಡಿವೆ. ಆದ ಕಾರಣ ಈ ಅಭಿನವ ಚಂದ್ರ
ಅಭಿನವ ಪಂಪ ನಾಗಚಂದ್ರನ ಹಿನ್ನೆಲೆಯಲ್ಲಿ ಜೈನ ರಾಮಾಯಣ ನೋಡಬೇಕೇ ಹೊರತು ವಾಲ್ಮೀಕಿಯ ರಾಮಾಯಣದ ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಬೇಕು. ಎಷ್ಟು ಅದ್ಭುತವಾಗಿ ಕೆಲವು ಪಾತ್ರಗಳನ್ನು ನಾಗಚಂದ್ರ ಚಿತ್ರಿಸಿದ್ದಾನೆ. ಅವುಗಳಲ್ಲಿ ಈ ರಾವಣ ಎಂಥ ವ್ಯಕ್ತಿ ಅನ್ನುವುದಕ್ಕೆ ಒಂದು ಉದಾಹರಣೆಯನ್ನು ಕೂಡ ನಾಗಚಂದ್ರ ಕೊಡ್ತಾನೆ. ಅಲ್ಲಿ ನಳಕೂಬರ ಅಂತಕ್ಕಂಥ ಒಬ್ಬ ರಾಜನಿದ್ದ. ಆ ರಾಜ ದುರ್ಲಂಗಮವಾದ ಒಂದು ಕೋಟೆಯನ್ನು ಕಟ್ಟಿದ್ದ. ಒಂದು ಸಲ ರಾವಣ ಆ ದುರ್ಲಂಗ ಕೋಟೆಯನ್ನು ಬೀರಿಸಲಿಕ್ಕೆ ಪ್ರಯತ್ನ ಪಟ್ಟ. ಆದರೆ ಅದು ಅಷ್ಟು ಸುಲಭವಾಗಲಿಲ್ಲ. ಆದರೆ ನಳಕೂಬರನ ಹೆಂಡತಿ ಉಪರಂಬೆ ಅಂತ ಇರ್ತಾಳೆ. ಆ ಉಪರಂಬೆ ರಾವಣನನ್ನು ನೋಡಿ ಮೋಹಿತಳಾಗಿರುತ್ತಾಳೆ. ಆ ಮೋಹಿತಳಾದ್ದರಿಂದ ಅವಳೇನು ಮಾಡ್ತಾರೆ, ರಾವಣನಿಗೆ ದುರ್ಲಂಗ ಕೋಟೆಯನ್ನು ಹೇಗೆ ಪ್ರವೇಶಿಸಬೇಕು ಅನ್ನೋ ಉಪಾಯವನ್ನು ಹೇಳ್ತಾಳೆ. ಆ ಉಪರಂಬೆ ಹೇಳಿರ್ತಕ್ಕಂಥ ನಳಕೂಬರನ ಹೆಂಡತಿ ಉಪರಂಬೆ ಹೇಳಿರ್ತಕ್ಕಂಥ ಉಪಾಯದಿಂದ ಏನು ಮಾಡ್ತಾನೆ, ಅವನು ದುರ್ಲಂಗ ಕೋಟೆಯನ್ನು ಮುತ್ತಿಗೆ ಹಾಕಿ ಅದರಲ್ಲಿ ಪ್ರವೇಶ ಪಡ್ತಾನೆ, ಜಯವನ್ನು ಪಡ್ಕೊಳ್ತಾನೆ. ನಂತರದಲ್ಲಿ ಆ ಜಯವನ್ನು ಪಡ್ಕೊಂಡ ಮೇಲೆ ಆ ಉಪರಂಬೆಗೆ ಅವನ ಜೊತೆ ಕೂಡಿ ಬಾಳುವ ಆಸೆ ಇತ್ತು. ಆದರೆ ರಾವಣ ಹೇಳ್ತಾನೆ, ನೀನು ಮಾಡುವುದು ತಪ್ಪು, ಇದು ಅಕ್ಷಮ್ಯ ಅಪರಾಧ, ಏನೋ ಮನಸ್ಸು ಹೆಚ್ಚು ಕಡಿಮೆ ಆಗಿರ್ಬೋದು, ಆದರೆ ಇದು ಸರಿದಾರಿಯಲ್ಲ ಅಂತೇಳಿ ಅವಳನ್ನು ಸರಿದಾರಿಗೆ ತಂದು ಮತ್ತೆ ಅವಳು ವೈವಾಹಿಕ ಜೀವನವನ್ನು ಒಂದು ಮಟ್ಟಕ್ಕೆ ಕೊಂಡೊಯ್ತಾನೆ. ಅವಳು ನಿಜವಾದ ಗೃಹಿಣಿಯಾಗಿ ನಿಜವಾದ ಸ್ತ್ರೀಯಾಗಿ ಬಾಳಲಿಕ್ಕೆ ಅವಕಾಶ ಮಾಡಿಕೊಡ್ತಾನೆ. ಅಂಥ ಒಂದು ಅದ್ಭುತವಾದ ಸಚ್ಚಾರಿತ್ಯವಿರತಕ್ಕಂಥ ವ್ಯಕ್ತಿ ರಾವಣ. ಆ ರಾವಣ ಏನು ಮಾಡ್ತಾನೆ, ಇಷ್ಟೆಲ್ಲ ಇದ್ದರೂ ಕೂಡ ಒಂದು ಸಲ ಸೀತೆಯನ್ನು ನೋಡಿದ ಮೇಲೆ ಅವನಿಗೆ ಮನಸ್ಸು ಯಾಕೋ ಅಲ್ಲೋಲ ಕಲ್ಲೋಲಾಗಿಬಿಡುತ್ತೆ. ಮೋಹಿತಳಾಗಿರ್ತಕ್ಕಂಥ ಉಪರಂಬೆಯನ್ನು ಸರಿದಾರಿಗೆ ತಂದಿರ್ತಕ್ಕಂಥ ರಾವಣ ಸೀತೆಯನ್ನು ನೋಡಿರ್ತಕ್ಕಂಥ ಅವನ ಮನ ಸ್ಥಿತಿ ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ಹೀಗಾಗಿ ಅವನು ಕೊಂಡೊಯ್ದುಬಿಡ್ತಾನೆ. ಕೊಂಡೊಯ್ದು ತನ್ನ ಅಶೋಕವನದಲ್ಲಿರ್ತಾನೆ. ಆದರೆ ಅವಳಿಗೆ ಯಾವುದೇ ಕಷ್ಟಗಳನ್ನು ಕೊಡೋದಿಲ್ಲ. ಅವಳನ್ನು ಒಬ್ಬ ವ್ಯಕ್ತಿಯಾಗಿ ಸ್ತ್ರೀಯಾಗಿ ಆ ವನದಲ್ಲಿಟ್ಟಿರ್ತಾನೆ. ಯಾವ ರೀತಿಯಲ್ಲಿ ಅವನ ಮೇಲೆ ಅತ್ಯಾಚಾರ ಆಗಲಿಲ್ಲ. ಅವನೊಬ್ಬ ರಾಜನಾದರೂ ಕೂಡ ಆ ಕೆಳಮಟ್ಟಕ್ಕೆ ಅವನು ಎಂದೂ ಇಳಿಯಲಿಲ್ಲ. ಅವಳನ್ನು ಮೋಹಿಸಿರಬಹುದು, ಆದರೆ ಅವಳ ಮೇಲೆ ಅತಿಕ್ರಮಣವನ್ನು ಅವನು ಎಂದೂ ಮಾಡುವುದಿಲ್ಲ. ಹೀಗಾಗಿ ರಾವಣ ವಿಚಿತ್ರವಾದ ರಾಜಕೀಯ ವ್ಯಕ್ತಿ ಕೂಡ ಆಗ್ತಾನೆ. ಈಗಿನ ರಾಜಕೀಯ ವ್ಯಕ್ತಿಗಳ ನೋಡಿಬಿಟ್ರೆ ಭಾಳ ವಿಚಿತ್ರ ಅನಿಸುತ್ತೆ. ರಾವಣ ಕೂಡ ಒಬ್ಬ ರಾಜಕಾರಣಿ, ಒಬ್ಬ ರಾಜ. ಆದರೆ ಅವನು ಹೋಗ್ತಕ್ಕಂಥ ದಾರಿ ಎಷ್ಟು ವಿಚಿತ್ರವಾಗಿತ್ತು, ವಿಶಿಷ್ಟವಾಗಿತ್ತು, ಸನ್ಮಾರ್ಗ ಕಡೆಗೆ ಒಯ್ದಿತ್ತು ಅನ್ನೋದನ್ನು ನಾಗಚಂದ್ರ ತನ್ನ ರಾಮಚಂದ್ರ ಚರಿತ್ರ ಪುರಾಣದಲ್ಲಿ ವ್ಯಕ್ತಪಡಿಸ್ತಾನೆ. ಅಂದರೆ ಅಶೋಕವನದಲ್ಲಿ ಇಟ್ಟರೂ ಕೂಡ ಅವನು ಸೀತೆಯ ಮೇಲೆ ಆಕ್ರಮಣ ಮಾಡೋದಿಲ್ಲ, ಎಂದು ಅವಳ ಸ್ತ್ರೀಯತ್ವವನ್ನು ಕೆಡಿಸುವುದಿಲ್ಲ. ಅದು ಒಬ್ಬ ಮನುಷ್ಯನಿಗಿರಬೇಕಾದ ಒಂದು ಸಾತ್ವಿಕತೆ, ಒಂದು ಚಾರಿತ್ರ್ಯ. ಅಂಥ ಚಾರಿತ್ರ್ಯವನ್ನು ಏನು ಮಾಡ್ತಾನೆ, ಈ ರಾವಣ ವಶಪಡಿಸಿಕೊಂಡಿರ್ತಾನೆ. ಆ ಸೀತೆಯನ್ನು ಮೋಹಿಸುವಾಗ, ಅಂದರೆ ಅವಳ ಮೇಲೆ ಮನಸ್ಸಾದಾಗ ಅವನು ಪಡೆದಿರ್ತಕ್ಕಂಥ ಅವಲೋಕನ ವಿದ್ಯೆ ಅವನಿಗೆ ಹೇಳ್ತಾನೆ, ರಾವಣ ನೀನು ಮಾಡುವುದು ತಪ್ಪು, ಇದು ಸರಿದಾರಿಯಲ್ಲ ಅಂತ ಹೇಳ್ತದೆ. ಆದರೆ ಅವನು ಆ ಅವಲೋಕನ ವಿದ್ಯೆಯನ್ನೇ ಶಪಿಸ್ತಾನೆ. ನಂತರದಲ್ಲಿ ಗೊತ್ತಾಗುತ್ತೆ ಅವಲೋಕನ ವಿದ್ಯೆಯನ್ನು ಶಪಿಸಿದ್ದು ತಪ್ಪು ಅಂತೇಳಿ. ಹೀಗಾಗಿ ಈ ರಾವಣ ಏನು ಮಾಡ್ತಾನೆ, ಒಬ್ಬ ಒಳ್ಳೆಯ ವ್ಯಕ್ತಿ, ಉದಾತ್ತ ರಾಜನಾಗಿ ಈ ನಾಗಚಂದ್ರನ ರಾಮಾಯಣದಲ್ಲಿ ಚಿತ್ರಿತನಾಗಿದ್ದಾನೆ. ಅಂದರೆ ವಾಲ್ಮೀಕಿ ರಾಮಾಯಣದಲ್ಲಿ, ವೈದಿಕ ರಾಮಾಯಣದಲ್ಲಿ ಯಾವ್ಯಾವ ಚಿತ್ರಗಳಿದವೋ ಆ ಚಿತ್ರಗಳನ್ನು ಬೇರೆ ರೀತಿಯಾಗಿ ನೋಡಿ ಅವುಗಳಿಗೆ ಬೇರೆ ಚಾರಿತ್ರ್ಯವನ್ನು ಕೊಟ್ಟು ಅವುಗಳನ್ನು ವರ್ಣಿಸಿ ಅವುಗಳ ವ್ಯಕ್ತಿತ್ವವನ್ನು ಎತ್ತಿ ತೋರಿಸ್ತಕ್ಕಂಥ ಅವರ ಉದಾತ್ತತೆಯನ್ನು ಎತ್ತಿ ತೋರಿಸ್ತಕ್ಕಂಥ ಕೆಲಸವನ್ನು ನಾಗಚಂದ್ರ ತನ್ನ ರಾಮಚಂದ್ರ ಚರಿತ್ರ ಪುರಾಣದಲ್ಲಿ ತೋರಿಸ್ತಾನೆ. ರಾವಣನನ್ನು ಯಾರೂ ಸಾಯಿಸೋದಿಲ್ಲ. ಸಾಯುವ ಬೆಲೆಗೆ ಬಂದಾಗ ಅದು ಬೇರೆ ರೀತಿಯೇ ಆಗತ್ತೆ. ಅವನ ಕಡೆಗೆ ಆ ರಾಮನ ಮೇಲೆ ಅಥವಾ ರಾಮ ಅಂದರೆ ಬಲದೇವ ಅವನ ಮೇಲೆ ಆಕ್ರಮಣ ಮಾಡಿದಾಗ, ವಾಸು ಅವನ ಮೇಲೆ ಲಕ್ಷ್ಮಣೇಶನ ವಾಸವನ ಮೇಲೆ ಆಕ್ರಮಣ ಮಾಡಿದಾಗ ಅವನನ್ನು ಜಯಿಸ್ತಕ್ಕಂಥ ಅನೇಕ ಸಂದರ್ಭಗಳಿರ್ತವೆ. ಆಗ ಸೀತೆಗೆ ಭಾಳ ಸಂಕಟ ಆಗುತ್ತೆ. ಯಾಕಂದರೆ ರಾಮನನ್ನು ಇವನು ಯಾವಾಗಲೂ ಜಯಿಸಿಬಿಡ್ಬೋದು. ಆದ ಕಾರಣ
ಆ ರಾಮನಿಗೆ ಪ್ರಾಣಭಿಕ್ಷೆಯನ್ನು ಕೊಡು ಅಂತೇಳಿ ಅವಳು ಕಳಕಳಿಯಿಂದ ಕೇಳಿದಾಗ ಅವನು ಒಪ್ಪುತ್ತಾನೆ, ಪ್ರಾಣಭಿಕ್ಷೆಯನ್ನು ಕೊಡ್ತಾನೆ. ಅಷ್ಟೇ ಅಲ್ಲ, ಯುದ್ಧ ಮುಗಿದ ಮೇಲೆ, ಘಟನೆ ಸನ್ನಿವೇಶ ಮುಗಿದ ಮೇಲೆ ಆ ಸೀತೆಯನ್ನು ರಾಮನಿಗೆ ಒಪ್ಪಿಸಬೇಕು ಮರ್ಯಾದೆಯಿಂದಂತ ಕೊಡಲು ವಿಚಾರ ಮಾಡಿರ್ತಾನೆ. ಅಂದರೆ ಆ ಅಸ್ತಿತ್ವವನ್ನು ಪಡೆದಿರ್ತಕ್ಕಂಥ ಸೀತೆಯನ್ನು ಯಾವುದೇ ಒಂದು ಕೂದಲು ಕೊಂಕದಂತೆ ನೋಡಿಕೊಂಡು ಅವಳನ್ನು ರಾಮಚಂದ್ರನಿಗೆ ಒಪ್ಪಿಸಬೇಕಂತಕ್ಕಂಥ ಮನಸ್ಸು ಕೂಡ ಮಾಡಿರ್ತಾನೆ. ಆದರೆ ಆ ವೇಳೆಯಲ್ಲಿ ಅವನು ಸತ್ತೋಗ್ಬಿಡ್ತಾನೆ. ವಾಸುನಿಂದ ಅವನ ಹತ್ಯೆ ಆಗುತ್ತೆ, ಅವನ ವಧೆ ಆಗುತ್ತೆ. ಹೀಗೆ ಉದಾತ್ತ ಗುಣಗಳನ್ನು ಒಳಗೊಂಡಿರ್ತಕ್ಕಂಥ ರಾವಣ ವಿಶಿಷ್ಟ ವ್ಯಕ್ತಿಯಾಗಿ ರಾಮಚಂದ್ರ ಪುರಾಣದಲ್ಲಿ ಚಿತ್ರೀಕರಿಸಲ್ಪಟ್ಟಿದ್ದಾನೆ, ವರ್ಣಿಸಲ್ಪಟ್ಟಿದ್ದಾನೆ. ಅದೇ ರೀತಿಯಾಗಿ ಬೇರೆ ಬೇರೆ ಪಾತ್ರಗಳನ್ನು ಕೂಡ ನಾಗಚಂದ್ರ ಕವಿ ತನ್ನ ರಾಮಚಂದ್ರ ಚರಿತ್ರ ಪುರಾಣದಲ್ಲಿ ಚಿತ್ರಿಸಿದ್ದಾನೆ. ಅಂದರೆ ಕುವೆಂಪುರವರ ರಾಮಾಯಣ ದರ್ಶನದಲ್ಲಿ ರಾಮಾಯಣ ಆಗಬೇಕಾದ್ರೆ ಮಂಥರೆಯೇ ಕಾರಣ ಅಂತಕ್ಕಂಥ ಒಂದು ಮಂಡನೆಯನ್ನು ಮಾಡಿ ಆ ಮಂಥರೆ ಯಾವ ರೀತಿಯಾಗಿ ರಾಮಾಯಣಕ್ಕೆ ಕಾರಣೀಭೂತವಾದವನು ಅಂತ ಹೇಳ್ತಾರೆ. ಆದರೆ ಇಲ್ಲಿ ಅಭಿನವ ರಾಮಚಂದ್ರ ಆ ಮಂಥರೆಯ ಪಾತ್ರದ ಬಗ್ಗೆ ಮಾತನಾಡುವುದಲ್ಲ, ಅದರ ಬಗ್ಗೆ ಹೇಳುವುದೇ ಇಲ್ಲ. ಅದಿಲ್ಲದೆ ರಾಮಾಯಣವನ್ನು ಮುಂದುವರಿಸ್ತಾನೆ, ಅದಕ್ಕೊಂದು ಹೊಸ ನೋಟವನ್ನು ಕೊಡ್ತಾನೆ, ಹೊಸ ದೃಷ್ಟಿಕೋನವನ್ನು ಕೊಡ್ತಾನೆ. ಆ ದೃಷ್ಟಿಕೋನದಿಂದಲೇ ಆ ರಾಮಾಯಣವನ್ನು, ವೈದಿಕ ರಾಮಾಯಣವನ್ನು ನೋಡಿ ಅದನ್ನು ಜೈನ ರಾಮಾಯಣವಾಗಿ ಪರಿವರ್ತಿಸ್ತಾನೆ. ಈ ರೀತಿಯಾಗಿ ಒಂದು ಅದ್ಭುತವಾದ ಮಹಾಕಾವ್ಯವಾಗಿರ್ತಕ್ಕಂಥ ವಾಲ್ಮೀಕಿಯ ರಾಮಾಯಣವನ್ನು ತನ್ನದೇ ದೃಷ್ಟಿಯಲ್ಲಿ ನೋಡಿ, ತನ್ನದೇ ಆದ ಒಂದು ದೃಷ್ಟಿಕೋನದಿಂದ, ನೋಟದಿಂದ ಅದನ್ನು ವಿಸ್ತರಿಸಿ ಅದನ್ನು ಜನಸಾಮಾನ್ಯರಿಗೆ ಕೊಡ್ತಕ್ಕಂಥ ಒಂದು ಕಲೆ ಇದೆಯಲ್ಲ, ಕೌಶಲ್ಯ ಇದೆಯಲ್ಲ, ಅದು ಭಾಳ ಅದ್ಭುತವಾದದ್ದು. ಅಂಥ ಒಂದು ಅದ್ಭುತವನ್ನು ನಾವೇನು ಮಾಡ್ತೀವಿ, ಈ ನಾಗಚಂದ್ರನಲ್ಲಿ ಕಂಡುಕೊಳ್ತೀವಿ. ಕುವೆಂಪುರವರು ರಾಮಾಯಣ ದರ್ಶನದಲ್ಲಿ ಮಾಡಿದ್ದೇ ಅಲ್ಲ, ವಾಲ್ಮೀಕಿ ರಾಮಾಯಣದಲ್ಲಿ ಮಂಥರೆ ರಾಮಾಯಣಕ್ಕೆ ಕಾರಣ ಆಗೋದಲ್ಲ, ಆದರೆ ಕುವೆಂಪುರವರ ದರ್ಶನದಲ್ಲಿ ದಾಸಿಯಾಗಿರ್ತಕ್ಕಂಥ ಮಂಥರೆ ರಾಮಾಯಣಕ್ಕೆ ಕಾರಣವಾಗ್ತಾಳೆ. ಯಾಕಂದರೆ ರಾಮನ ತಾಯಿ ಕೌಶಲ್ಯ ಅವಳಿಗೆ ಅಪಮಾನ ಮಾಡಿರ್ತಾಳೆ. ಅಪಮಾನ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ರಾಮನ ತಂದೆಯಾದ ದಶರಥನ ಮೂರನೇ ಹೆಂಡತಿಯಾದ ಕೈಕೆಗೆ ಇವಳು ದಾಸಿಯಾಗಿರ್ತಾಳೆ. ಆ ಕೈಕೆಗೆ ಏನು ವರ ಕೇಳಬೇಕು ಅಂತ ಹೇಳಿದಾಗ ಆ ವರಗಳನ್ನು ಹೇಳಿರ್ತಕ್ಕಂಥವಳು ಅದೇ ಮಂಥರೆ. ಅಂದರೆ ಕುವೆಂಪುರವರು ಹೊಸ ದೃಷ್ಟಿಕೋನದಿಂದ ಮಂಥರೆಯನ್ನು ಮುಂದಕ್ಕೆ ತಂದು ಒಬ್ಬ ದಾಸಿ ರಾಮಾಯಣದ ಘಟನೆಗೆ ಕಾರಣವಾದವು ಅಂತೇಳಿ ಸ್ಪಷ್ಟವಾಗಿ ಹೇಳ್ತಾರೆ. ಅಂದರೆ ಅಂಥದೇ ಒಂದು ಸ್ಥಿತಿಯನ್ನು, ಅಂಥದೇ ಒಂದು ತೆರನಾದ ನೋಟವನ್ನು 11ನೇ ಶತಮಾನದ ಉತ್ತರಾರ್ಧದಲ್ಲಿ ಮತ್ತು 12ನೇ ಶತಮಾನದ ಆದಿಭಾಗದಲ್ಲಿ ನಾಗಚಂದ್ರ ಕವಿ ಮಾಡಿರ್ತಾನೆ. ಅಂದರೆ ರಾಮಾಯಣ ಕಾವ್ಯವಾಗಲಿ ಮಹಾಭಾರತವಾಗಲಿ ಯಾವ ರೀತಿಯಾಗಿ ಬೇರೆ ಬೇರೆ ರೀತಿಯಿಂದ ನೋಡಿ ಮತ್ತೆ ಆ ಕಾವ್ಯಗಳನ್ನು ಸೃಷ್ಟಿಸಿ ಅದನ್ನು ಜನರ ಹೃದಯದಲ್ಲಿ, ಜನರ ಮನಸ್ಸಿನಲ್ಲಿ ನೆಲೆಯುವಂತೆ ಮಾಡಿರ್ತಾರೆ ಈ ಕವಿಗಳು. ಇದು ಕವಿತ್ವದ ಅದ್ಭುತ ಶಕ್ತಿ ಅಂತ ಹೇಳ್ಬೋದು, ಅದ್ಭುತ ಕೌಶಲ್ಯ ಅಂತ ಹೇಳ್ಬೋದು. ಅಂಥ ಅದ್ಭುತ ಕೌಶಲ್ಯ, ಅಂಥ ಅದ್ಭುತ ಶಕ್ತಿ ಈ ನಾಗಚಂದ್ರನಿಗೆ ಇತ್ತು. ಆದ ಕಾರಣ ಅವನು ಎರಡೇ ಗ್ರಂಥಗಳನ್ನು ಬರೆದರು, ಎರಡೇ ಕಾವ್ಯಗಳನ್ನು ಬರೆದರೂ ಕೂಡ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಅವನ ಹೆಸರು ಅಜರಾಮರವಾಗಿ ಉಳಿದಿದೆ. ಇನ್ನೊಂದು ಘಟನೆಯನ್ನು ಕೂಡ ಹೇಳ್ತಾನೆ. ಒಂದು ಯಾವುದೋ ಸನ್ನಿವೇಶದಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜ ತನ್ನ ಮಕ್ಕಳ ಚೈತನ್ಯವನ್ನು, ಮಕ್ಕಳ ಜ್ಞಾನವನ್ನು ಉದ್ದೀಪನಗೊಳಿಸಬೇಕಂತೇಳಿ ಒಂದು ತೈಲವನ್ನು, ಜ್ಯೋತಿಶ್ರೀ ತೈಲವನ್ನು ಉಪಯೋಗ ಮಾಡ್ತಿರ್ತಾನೆ. ಆ ಜ್ಯೋತಿಶ್ರೀ ತೈಲವನ್ನು ಒಬ್ಬ ಆ ರಾಜನಲ್ಲಿ ದಾಸಿಯಾಗಿರ್ತಕ್ಕಂಥ ಕಂತಿ ಅಂತಕ್ಕಂಥ ಹೆಣ್ಮಗಳು ಕೊಟ್ಬಿಡ್ತಾನೆ. ಆ ಹೆಣ್ಮಗಳು ಕುಡಿದಾಗ ಆ ಕಂತಿಗೆ ಮತ್ತು ಆ ಕಂತಿ ಏನು ಮಾಡ್ತಾಳೆ, ಕವಿಯತ್ರಿಯಾಗಿ ಮಾರ್ಪಾಟಾಗ್ತಾಳೆ. ಅಂಥ ಕವಿಯತ್ರಿಗೆ ಮತ್ತು ಈ ನಾಗಚಂದ್ರನಿಗೆ ಆಸ್ಥಾನದಲ್ಲಿ ಸಂವಾದ ಏರ್ಪಡ್ತದೆ. ನಾಗಚಂದ್ರ ಒಂದು ವಾಕ್ಯವನ್ನು ಹೇಳಿದರೆ ಅವಳ ಆ ವಾಕ್ಯವನ್ನು ಪೂರ್ಣಗೊಳಿಸ್ತಕ್ಕಂಥ ಶಕ್ತಿ ಬರ್ತದೆ. ಹೀಗಾಗಿ ನಮಗೆ ಕನ್ನಡ ಸಾಹಿತ್ಯದಲ್ಲಿ ಮೊದಲನೇ ಕವಿಯತ್ರಿಯ ಕಂತಿ ಆಗಿರಬೇಕಂತಕ್ಕಂಥ ಒಂದು ಅಂಶ ಒಳವು ಬರ್ತದೆ. ಅಂದರೆ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ 12ನೇ ಶತಮಾನದ ಉತ್ತರಾರ್ಧದಲ್ಲಿ, 12ನೇ ಶತಮಾನದ ಪೂರ್ವಾರ್ಧದಲ್ಲಿ ಕಂತಿ ಆಗಿರ್ತಕ್ಕಂಥ ಒಬ್ಬ ದಾಸಿ
ಕವಿಯತ್ರಿಯಾಗಲು ಕನ್ನಡ ಸಾಹಿತ್ಯವನ್ನು ಬೆಳೆಯಲು ಅಂತಕ್ಕಂಥ ಮಾತು ಇಲ್ಲಿ ನಮಗೆ ಗೊತ್ತಾಗುತ್ತೆ. ಅಂದರೆ ಇಂಥ ಕೆಲವು ಸನ್ನಿವೇಶಗಳನ್ನು ಸೃಷ್ಟಿಸುವ ಮೂಲಕ ನಾಗಚಂದ್ರ ಕವಿ ವೈದಿಕ ರಾಮಾಯಣದ ಪಾತ್ರಗಳನ್ನೇ ಬೇರೆ ರೀತಿಯಾಗಿ ನೋಡಿ ಅದಕ್ಕೆ ಮಾನವೀಯತೆಯ ಗುಣ ಕೊಟ್ಟು ಅವುಗಳನ್ನು ಉದಾತ್ತ ವ್ಯಕ್ತಿಗಳನ್ನಾಗಿ ಮಾಡ್ತಾನೆ. ಹೀಗಾಗಿ ಅವನು ರಾವಣನನ್ನು 63 ಪುರಾತನರೇನಿದ್ದಾರೆ, ಜೈನರ 63 ಪುರಾಣದಲ್ಲಿ ಅವುಗಳೊಬ್ಬ ಶಲಾಕ ಪುರುಷನಂತೆ ಕಾಣ್ತಾನೆ. ಅಂದರೆ ಯಾವ ವೈದಿಕ ರಾಮಾಯಣದಲ್ಲಿ ರಾವಣ ವಿಲನ್ ಆಗಿದ್ನೋ, ಜೈನ ರಾಮಾಯಣವನೇನಾಗ್ತಾನೆ, ಮನುಷ್ಯನಾಗಿ ಮಾರ್ಪಾಡಾಗ್ತಾನೆ, ಮನುಷ್ಯನಾಗ್ತಾನೆ, ಉದಾತ್ತ ವ್ಯಕ್ತಿ ಆಗ್ತಾನೆ, ಅದ್ಭುತವಾದ ರಾಜನಾಗ್ತಾನೆ, ಅನುಕಂಪವನ್ನು ಉಳ್ತಕ್ಕಂಥ, ದಯೆ ಇರ್ತಕ್ಕಂಥ, ಸ್ತ್ರೀಯತ್ವವನ್ನು ಗೃಹಿಣಿತ್ವವನ್ನು ಪರಿಪಾಲಿಸ್ತಕ್ಕಂಥ ವ್ಯಕ್ತಿ ಆಗ್ತಾನೆ. ರಾಮನಿಗೆ ಹನುಮಂತನಿಗೆ ಮದುವೆ ಆಗಿಲ್ಲ ಅಂತೇಳಿ ವೈದಿಕ ರಾಮಾಯಣ ಹೇಳ್ತಾರೆ, ಲಕ್ಷ್ಮಣನಿಗೆ ಅನೇಕ ಹೆಂಡತಿದ್ದಾರೆ ಅಂತೇಳಿ ನಾಗಚಂದ್ರ ಹೇಳ್ತಾರೆ. ರಾಮನಿಗೆ ಆಂಜನೇಯನಿಗೆ ಮದುವೆ ಕೂಡ ಆಗಿತ್ತು, ಅವನು ರಾವಣನ ಸಂಬಂಧ ಅಂತಕ್ಕಂಥ ಅಂಶಗಳನ್ನು ಕೂಡ ಹೇಳ್ತಾರೆ. ರಾಮ ವಾಲಿಯನ್ನು ವಧೆ ಮಾಡಲಿಲ್ಲ ಅಂತ ಹೇಳ್ತಾನೆ. ಈಗ ಅನೇಕ ಅಂಶಗಳನ್ನು, ಅಂದರೆ ವೈದಿಕ ರಾಮಾಯಣ ಇರತಕ್ಕಂಥ ಅನೇಕ ಅಂಶಗಳನ್ನು ಬೇರೆ ರೀತಿಯಾಗಿ ಮಾಡಿ ಅದಕ್ಕೆ ತನ್ನದಾದ ರೀತಿಯಲ್ಲಿ ಪಾತ್ರವನ್ನು ಸೃಷ್ಟಿಸಿ ಆ ಪಾತ್ರಗಳಿಗೆ ಜೀವ ತುಂಬಿ ಅವುಗಳನ್ನು ಉದಾತ್ತ ವ್ಯಕ್ತಿಗಳಾಗಿ, ಉದಾತ್ತ ಪಾತ್ರಗಳಾಗಿ ಚಿತ್ರಿಸ್ತಾನೆ. ಅಂದರೆ ಯಾವುದೇ ಒಂದು ಕಾವ್ಯದಲ್ಲಿ ವಿಚಿತ್ರವಾಗಿರ್ತಕ್ಕಂಥ ವ್ಯಕ್ತಿಗಳು ಅಭಿನವ, ಪಂಪ, ನಾಗಚಂದ್ರ ಕವಿಯ ರಾಮಚಂದ್ರ ಚರಿತ ಪುರಾಣದಲ್ಲಿ ಅದ್ಭುತ ವ್ಯಕ್ತಿಗಳಾಗಿ ಮಾರ್ಪಾಡಾಗಿ ಅವನು ಚಿತ್ರಿಸುತ್ತಲ್ಲ, ಅದು ಅದ್ಭುತವಾದದ್ದು, ಅದು ವಿಶೇಷವಾದದ್ದು. ಅಂಥ ಒಂದು ಕೌಶಲ್ಯ, ಕಾವ್ಯ ಸಾಮರ್ಥ್ಯ ನಾಗಚಂದ್ರ ಕವಿಗಿತ್ತು. ಅದನ್ನು ನಾವು ಅದರಲ್ಲಿ ಕಂಡುಕೊಳ್ಬೋದು. ಹೀಗೆ ನಾಗಚಂದ್ರ ಕವಿ ಕಾವ್ಯ ಸಂವಿಧಾನ, ವರ್ಣನೆ, ಪಾತ್ರ ನಿರೂಪಣೆ ಇತ್ಯಾದಿಗಳನ್ನು ಸ್ಪಷ್ಟವಾಗಿ ವರ್ಣಿಸುತ್ತಾ ಆ ಕಾವ್ಯಕ್ಕೆ ತನ್ನದೇ ಆದ ಮೆರಗನ್ನು, ಭವ್ಯತೆಯನ್ನು ರೂಪಿಸುತ್ತಾ ಅದನ್ನು ಅದ್ವಿತೀಯವಾದ ಒಂದು ಕಾವ್ಯವಾಗಿ ಮಾರ್ಪಡಿಸುತ್ತಾನೆ ಅಭಿನವ ಪಂಪ ನಾಗಚಂದ್ರ ಕವಿ. ಹೀಗಾಗಿ ಅವರು ಎರಡೇ ಕಾವ್ಯವನ್ನು ಬರೆದರೂ ಕೂಡ ಆ ಎರಡೂ ಕಾವ್ಯಗಳು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಮೇರುಕೃತಿಗಳಾಗಿ ನಮ್ಮ ಮುಂದಿವೆ. ಅಂದರೆ ಈ ರೀತಿಯಾಗಿ ಅಭಿನವ ಪಂಪ ನಾಗಚಂದ್ರ ಕವಿ ಕನ್ನಡ ಸಾಹಿತ್ಯಕ್ಕೆ ಶ್ರೀಮಂತಿಕೆಯನ್ನು ಒದಗಿಸ್ತಾನೆ. ಅಷ್ಟೇ ಅಲ್ಲ, ಅವುಗಳಿಗೆ ಮಾನವೀಯತೆ ಮೆರಗನ್ನು ಕೊಡ್ತಾನೆ, ಭವ್ಯತೆಯನ್ನು ಕೊಡ್ತಾನೆ, ಒಳವುಗಳನ್ನು ಕೊಡ್ತಾನೆ, ಒಳನೋಟಗಳನ್ನು ಕೊಡ್ತಾನೆ. ಅಂಥ ಒಳನೋಟಗಳು, ಒಳವುಗಳು ಕೊಡೋದು ಅಷ್ಟು ಸುಲಭವಲ್ಲ ಕಾವ್ಯ ಚಿತ್ರ ಮಾಡುವಾಗ. ಅಂಥ ಒಂದು ಕಲೆ ನಾಗಚಂದ್ರನಲ್ಲಿತ್ತು. ಆದ ಕಾರಣ ನಾಗಚಂದ್ರನನ್ನು ಕೂಡ ನಾವು ಇವತ್ತಿಗೂ ಕೂಡ ನೆನಪಿಸ್ತಿದ್ದೇವೆ. ಇವತ್ತು 21ನೇ ಶತಮಾನದ ಆದಿಭಾಗದಲ್ಲಿದ್ದೇವೆ ನಾವು. ಆದರೂ ಕೂಡ 11ನೇ ಶತಮಾನದ ಉತ್ತರಾರ್ಧ ಮತ್ತು 12ನೇ ಶತಮಾನದ ಆದಿಭಾಗದಲ್ಲಿದ್ದ ನಾಗಚಂದ್ರನ ನಾವು ನೆನಪಿಸಿಕೊಳ್ತೇವೆ. ಆ ನಾಗಚಂದ್ರನ ಬಗ್ಗೆ ಮಾತಾಡ್ತೇವೆ. ಅವನು ಇನ್ನೂ ಕೂಡ ಜೀವಂತವಾಗಿದ್ದಾನೆ ಅನ್ನೋ ಅರ್ಥದಲ್ಲಿ ಅವನು ನೋಡ್ತಾ ಇದ್ದೇವೆ. ಇದೆಲ್ಲವನ್ನು ನೋಡಿಬಿಟ್ರೆ ನಾಗಚಂದ್ರ ಕವಿ ಎಷ್ಟೋ ಕವಿಗಳಿಗೆ, ಎಷ್ಟೋ ಬರಹಗಾರರಿಗೆ, ಕಾದಂಬರಿಕಾರರಿಗೆ, ಪ್ರಬಂಧಕಾರರಿಗೆ, ಇವತ್ತಿಗೂ ಕೂಡ ರಾಜಕಾರಣಿಗಳಿಗೆ, ಇವತ್ತಿಗೂ ಕೂಡ ಒಬ್ಬ ಮಾದರಿ ಕವಿ ಆಗ್ತಾನೆ, ಮಾದರಿ ವ್ಯಕ್ತಿ ಆಗ್ತಾನೆ. ಅವನು ಸೃಷ್ಟಿಸ್ತಕ್ಕಂಥ ರಾಜಕೀಯ ಪಾತ್ರಗಳೇನಿದ್ದಾವಲ್ಲ, ಆ ಮಾನವೀಯ ಪಾತ್ರಗಳನ್ನು ನೋಡಿ ನಾವು ಇವತ್ತಿನರ್ತಕ್ಕಂಥ ಎಷ್ಟೋ ರಾಜಕೀಯ ವ್ಯಕ್ತಿಗಳು ಪಾಠ ಕಲಿಬೇಕಾಗ್ತದೆ. ಯಾಕಂದರೆ ದಿನ ಇದ್ದರೆ ಏನೋ ಒಂದು ಸಿಡಿ, ಏನೋ ಒಂದು ಪೆಂಡ್ರೈವ್, ಏನೋ ಯಾವುದೇ ಒಂದು ಚಿತ್ರಗಳು, ಅದನ್ನು ಕೇಳಿ ಸಾಕಾಗಿಬಿಟ್ಟಿರ್ತದೆ. ಯಾವುದೋ ಒಂದು ಘಟನೆ, ಯಾವುದೋ ಒಂದು ಭ್ರಷ್ಟತೆ, ಏನು ಮುಂದಿನ ಎದ್ದುಗಳೇ ಅದು. ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನೇ ನೋಡ್ತಾ ಇದ್ದೇವೆ. ಈ ಸ್ತ್ರೀತ್ವ ಕೂಡ ಬೇರೆ ಬೇರೆ ರೂಪವನ್ನು ಪಡೆದುಕೊಂಡು ಬಿಟ್ಟಿದೆ. ಇಂಥ ಸ್ಥಿತಿಯಲ್ಲಿ ನಾಗಚಂದ್ರ ರಚಿಸಿರ್ತಕ್ಕಂಥ, ರೂಪಿಸಿರ್ತಕ್ಕಂಥ ಆ ರಾಮಚಂದ್ರ ಚರಿತ ಪುರಾಣಗಳಿಗೆಲ್ಲ ನಮಗೆ ಒಂದು ಮಾದರಿಯಾಗುವುದು, ಜೀವನದ ವ್ಯಕ್ತಿತ್ವವನ್ನು ಮೇಲೆ ಕೊಂಡೊಯ್ತಕ್ಕಂಥ ಒಂದು ಕಾವ್ಯವಾಗುವುದು ಅಂತೇಳಿ ಅನ್ನಿಸ್ತಾ ಇದೆ. ಆದ ಕಾರಣ ಈ ಕಾವ್ಯಗಳನ್ನು ನಾವು ಒಂದಿಲ್ಲ ಒಂದು ರೀತಿಯಾಗಿ ಓದಲಿಕ್ಕೆ ಪ್ರಯತ್ನ ಪಡಬೇಕು, ಅರ್ಥ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಅದನ್ನು ಆಧುನಿಕತೆಗೆ ಹೊಂದಿಸಿಕೊಳ್ಳುತ್ತಾ ಈ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಶ್ರೀಮಂತಗೊಳಿಸಲಿಕ್ಕೆ ನಾವು ಪ್ರಯತ್ನ ಪಡಬೇಕು.
ಯಾಕಂದರೆ ಅಂಥ ಅದ್ಭುತವಾದ ಶಕ್ತಿ ಆ ಕಾವ್ಯಗಳಲ್ಲಿದೆ. ಆಧುನಿಕ ಸಾಹಿತ್ಯದಲ್ಲಿ ಕುವೆಂಪುರವರನ್ನು ಮಾಡಿದ್ದಾರೆ, ಇನ್ನು ಎಷ್ಟೋ ವ್ಯಕ್ತಿಗಳು ಕೂಡ ಮಾಡಿದ್ದಾರೆ ಬೇರೆ ಬೇರೆ ರೀತಿಯಾಗಿ. ಅಂದರೆ ಅದಕ್ಕೆ ಹಿಂದಿನಿಂದಲೇ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಪ್ರಾರಂಭವಾಗಿತ್ತು ಅನ್ನೋದನ್ನು ನಾವು ಕಂಡುಕೊಳ್ಬೋದು. ಹೀಗೆ ನಾಗಚಂದ್ರ ಕವಿ ನಮಗೆ ಮಾದರಿ ಕವಿಯಾಗುತ್ತಾನೆ. ಒಂದಕ್ಕಲ್ಲ ಬರೀ ಕವಿಯಾಗಲ್ಲ, ಆ ಬೇರೆ ಬೇರೆ ಪಾತ್ರಗಳನ್ನು ಬೇರೆ ಬೇರೆ ಸನ್ನಿವೇಶದಲ್ಲಿ ಸೃಷ್ಟಿಸಿ ಅವಳಿಗೆ ಒಂದು ನೈತಿಕತೆಯನ್ನು ಕೊಟ್ಟು ಉದಾತ್ತ ಪಾತ್ರಗಳನ್ನು ಮಾಡ್ತಾನಲ್ಲ, ಅದಕ್ಕೆ ನಮಗೆ ಮತ್ತೆಷ್ಟು ಮಾದರಿಯ ವ್ಯಕ್ತಿ ಆಗ್ತಾನೆ, ಮನುಷ್ಯನಾಗ್ತಾನೆ, ಕವಿ ಆಗ್ತಾನೆ. ಈ ಹಿನ್ನೆಲೆಯಲ್ಲಿ ನಾಗಚಂದ್ರನ ಕವಿಯನ್ನು ನೋಡಿದರೆ ನಮಗೆ ಅದ್ಭುತ ಅನಿಸುತ್ತೆ. ಒಳನೋಟಗಳು ಸಿಗ್ತವೆ, ಒಳಗಳು ಸಿಗ್ತವೆ. ಆತ್ಮೀಯರೇ, ನೀವು ಇಷ್ಟಪಡ್ತೀರಿ ಅಂತ ತಿಳ್ಕೊಂಡಿದ್ದೀನಿ ನಾನು. ಸಬ್ಸ್ಕ್ರೈಬ್ ಆಗಿ, ಮುಖ್ಯವಾಗಿ ಮತ್ತು ಶೇರ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಮುಖಾಮುಖಿಯಾಗುವ. ನಮಸ್ಕಾರ.